ಭಾರತದ ಭದ್ರತಾ ನೀತಿ ಬಗ್ಗೆ ಒಂದು ದೊಡ್ಡ ಪ್ರಶ್ನೆ ಎದುರಾಗಿದೆ. ಭಾರತದ ಅತಿದೊಡ್ಡ ಶತ್ರು ಯಾರು? ಪಾಕಿಸ್ತಾನ ಚೀನಾ ಸಂಬಂಧ. ಅಮೆರಿಕದ ರಕ್ಷಣಾ ಗುಪ್ತಚರ ಸಂಸ್ಥೆಯ ವರದಿ ವೈರಲ್. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು GM ಪವಿತ್ರ. ಭಾರತದ ಭದ್ರತಾ ನೀತಿ ಬಗ್ಗೆ ಬಹಳ ದಿನಗಳಿಂದ ಒಂದು ದೊಡ್ಡ ಪ್ರಶ್ನೆ ಎದುರಾಗಿದೆ. ಪ್ರಶ್ನೆ ಏನು ಅಂತಂದ್ರೆ, ಭಾರತದ ದೊಡ್ಡ ಶತ್ರು ಯಾರು? ಪಾಕಿಸ್ತಾನ ಹಲವು ವರ್ಷಗಳಿಂದ ಭಯೋತ್ಪಾದನೆ ಮತ್ತು ಗಡಿಯಾಚೆಗಿನ ದಾಳಿಗಳಿಗೆ ಹೆಸರುವಾಸಿಯಾಗಿದೆ. ಇತ್ತ ಚೀನಾ ತನ್ನ ಮಿಲಿಟರಿ ಮತ್ತು ಪರಮಾಣು ಶಕ್ತಿಯನ್ನು ನಿರಂತರವಾಗಿ ಹೆಚ್ಚಿಸಿಕೊಳ್ತಾ ಇರುವ ಮತ್ತು ಹಲವು ರಂಗಗಳಲ್ಲಿ ಭಾರತದ ಜೊತೆಗೆ ಸಂಘರ್ಷದಲ್ಲೂ ಕೂಡ ಇದೆ. ಹೀಗಿರುವಾಗ ಇವರಿಬ್ಬರಲ್ಲಿ ಭಾರತದ ಅತಿದೊಡ್ಡ ಶತ್ರು ಯಾರು ಅನ್ನೋ ಸವಾಲು ಎದುರಾಗತ್ತೆ. ಸೊ ಪಾಕಿಸ್ತಾನದ ಜೊತೆಗೆ ಇತ್ತೀಚೆಗೆ ಮಿಲಿಟರಿ ಸಂಘರ್ಷದ ಹೊರತಾಗಿಯೂ ಸಹ ಭಾರತ ಚೀನಾವನ್ನ ತನ್ನ ಪ್ರಮುಖ ಶತ್ರುವಾಗಿ ಪರಿಗಣಿಸಿದೆ ಅಂತ ಅಮೆರಿಕದ ರಕ್ಷಣಾ ಗುಪ್ತಚರ ಸಂಸ್ಥೆಯ ವರದಿ ತಿಳಿಸಿದೆ. ಭಾರತ ಪಾಕಿಸ್ತಾನದ ಸೇನೆಗಳ ಮೇ ಮಧ್ಯದಲ್ಲಿ ಗಡಿಯಾಚೆಗಿನ ದಾಳಿಗಳನ್ನ ನಡೆಸಿವೆಯಾದ್ರೂ ಸಹ ಭಾರತ ಚೀನಾವನ್ನ ಪ್ರಮುಖ ಶತ್ರುವಾಗಿ ಪರಿಗಣಿಸುತ್ತೆ. ಸೊ ಪಾಕಿಸ್ತಾನವನ್ನ ತನ್ನ ಭದ್ರತೆಗೆ ಸಣ್ಣ ಮಟ್ಟಿಗಿನ ಸಮಸ್ಯೆ ಒಡ್ಡಬಲ್ಲ ರಾಷ್ಟ್ರವಾಗಿ ಪರಿಗಣಿಸುತ್ತೆ ಅಂತ ಹೇಳಿದೆ. ಅಷ್ಟೇ ಅಲ್ಲ, ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆದ್ಯತೆಗಳು ಜಾಗತಿಕ ನಾಯಕತ್ವವನ್ನ ಪ್ರದರ್ಶಿಸಬಹುದು, ಚೀನಾವನ್ನ ಎದುರಿಸೋದು ಮತ್ತು ಭಾರತದ ಸೇನೆಯ ಬಲವನ್ನ ಹೆಚ್ಚಿಸೋದ್ರ ಮೇಲೆ ಕೇಂದ್ರೀಕರಿಸಿದೆ ಅನ್ನೋ ಅಂಶ ಈ ವರದಿಯಲ್ಲಿ ಇದೆ. ಸೊ ಚೀನಾದ ಪ್ರಭಾವವನ್ನ ಸಮರ್ಥವಾಗಿ ಎದುರಿಸೋಕೆ ಮತ್ತು ತನ್ನ ಜಾಗತಿಕ ನಾಯಕತ್ವದ ಪಾತ್ರವನ್ನ ಹೆಚ್ಚಿಸೋಕೆ ಭಾರತ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ದ್ವಿಪಕ್ಷೀಯ ರಕ್ಷಣಾ ಪಾಲುದಾರಿಕೆಯ ಆದ್ಯತೆಯನ್ನು ನೀಡ್ತಾ ಇದೆ ಅಂತ ತಿಳಿಸಿದೆ. ಸೊ ವಾಸ್ತವ ನಿಯಂತ್ರಣ ರೇಖೆಯ ಬಳಿ ನಿಯೋಜಿಸಿದಂತಹ ಸೇನೆಯನ್ನು ಸಹ ಎರಡೂ ದೇಶಗಳು ಕಳೆದ 1 ವರ್ಷಗಳ ಹಿಂದೆ ಹಿಂಪಡೆದುಕೊಂಡಿದ್ದು ಗಡಿ ಗುರುತು ನಿಗದಿಪಡಿಸೋ ಬಗ್ಗೆ ಭಾರತ ಚೀನಾ ನಡುವೆ ದೀರ್ಘಕಾಲದಿಂದ ಇರುವಂತಹ ವಿವಾದವನ್ನ ಇನ್ನೂ ಬಗೆಹರಿಸಿಲ್ಲ. ಸೊ 2020ರಲ್ಲಿ ನಡೆದಂತಹ ಘರ್ಷಣೆ ಬಳಿಕ ಉಂಟಾಗಿದ್ದಂತಹ ಉದ್ವಿಗ್ನತೆಯನ್ನ ಮಾತ್ರ ಕಡಿಮೆ ಮಾಡಿದೆ ಅಂತ ಹೇಳಿದೆ. ಸೊ ದೀರ್ಘಕಾಲದ ಭಾರತ ಚೀನಾ ಗಡಿ ವಿವಾದ ಚೀನಾ ಮತ್ತು ಭಾರತದ ನಡುವೆ ಇರುವಂತಹ ಹಲವಾರು ಗಣನೀಯ ಮತ್ತು ಸಣ್ಣ ಭೂ ಪ್ರದೇಶಗಳ ಸಾರ್ವಭೌಮತ್ವದ ವಿಚಾರಗಳನ್ನು ಒಳಗೊಂಡಿದೆ. ವಾಸ್ತವಿಕ ನಿಯಂತ್ರಣ ರೇಖೆ LOC ಅಂತ ಕರೆಯಲ್ಪಡುವಂತಹ ಭಾರತ ಚೀನಾ ಗಡಿ ಹಿಮಾಲಯದಾದ್ಯಂತ 3488 ಕಿಲೋಮೀಟರ್ ವರೆಗೆ ವ್ಯಾಪಿಸಿದೆ. ಸೊ ಈ ಪ್ರದೇಶದಲ್ಲಿ ಒಂದಾದಂತಹ ಅಕ್ಸಾನ್ ಚಿನ್ ಚೀನಾದ ಆಡಳಿತದಲ್ಲಿ ಬರುತ್ತೆ. ಆದರೆ ಭಾರತವು ಇದರ ಮೇಲೆ ಹಕ್ಕನ್ನು ಸಾಧಿಸಿದೆ. ಸೊ ಇದು ಪ್ರಾಥಮಿಕವಾಗಿ ವಿರಳ ಜನವಸತಿ, ಎತ್ತರದ ಭೂ ಪ್ರದೇಶವನ್ನು ಒಳಗೊಂಡಿದೆ. ಸೊ ಅದರ ಅಂಚಲ್ಲಿ ಕೆಲವು ಅಮೂಲ್ಯವಾದ ಹುಲ್ಲುಗಾವಲು ಭೂಮಿಗಳಿದೆ. ಸೊ ಕಾಶ್ಮೀರ, ಟಿಬೆಟ್ ಮತ್ತು ಕ್ಸಿನ್ಜಿಯಾಂಗ್ನ ಅಡ್ಡಹಾದಿಯಲ್ಲಿರುವಂತಹ ಅಕ್ಸಾಯ್ ಚಿನ್ ಚೀನಾದ ಕ್ಸಿನ್ಜಿಯಾಂಗ್ ಟಿಬೆಟ್ ಹೆದ್ದಾರಿಯಿಂದ ವಿಭಜಿಸಲ್ಪಡುತ್ತೆ. ಸೊ ಚೀನಾದ ಸೇನೆ ಪ್ರಕಾರ ಗಾಲ್ವಾನ್ ಕಣಿವೆ, ಪಾಂಗೋಂಗ್ ತ್ಸೋ ಸರೋವರ, ಹಾಟ್ ಸ್ಟ್ರಿಂಗ್ ಮತ್ತು ಜಿಯಾನನ್ ದಬಾನ್ ಅನ್ನೋ 4 ನಿರ್ದಿಷ್ಟ ಸ್ಥಳಗಳಿಂದ ಸೈನ್ಯವನ್ನ ಹಿಂತೆಗೆದುಕೊಳ್ಳೋಕೆ ಎರಡೂ ಕಡೆಯವರು ಒಪ್ಪಿಕೊಂಡಿದ್ದಾರೆ. ಸೊ ಡೆಪ್ಸಾಂಗ್ ಮತ್ತು ಡೆಮ್ಚೋಕ್ ಪ್ರದೇಶಗಳಿಂದ ಹಿಂದೆ ಸರಿಯುವಂತೆ ಭಾರತವು ಪೀಪಲ್ಸ್ ಲಿಬರೇಷನ್ ಆರ್ಮಿ PLAಯನ್ನ ಒತ್ತಾಯಿಸ್ತಾ ಇದೆ. ಗಡಿ ಪರಿಸ್ಥಿತಿ ಉದ್ವಿಗ್ನ ಆಗಿರೋವರೆಗೆ ಮತ್ತು ಬಗೆಹರಿಯದೇ ಇರುವವರೆಗೆ ಚೀನಾದ ಜೊತೆಗಿನ ಸಂಬಂಧದಲ್ಲಿ ಸಾಮಾನ್ಯ ಸ್ಥಿತಿಯನ್ನು ಪುನಃ ಸ್ಥಾಪಿಸೋಕೆ ಸಾಧ್ಯ ಇಲ್ಲ ಅಂತ ಭಾರತ ಸಮರ್ಥಿಸಿಕೊಂಡಿದೆ. ಸೊ ತಪ್ಪು ಮಾಹಿತಿಯನ್ನು ಹರಡೋ ಮೂಲಕ, ಸುಳ್ಳು ನಿರೂಪಣೆಗಳನ್ನು ಸೃಷ್ಟಿಸೋ ಮೂಲಕ ಮತ್ತು ಪ್ರಭಾವ ಬೀರುವಂತಹ ಅಭಿಯಾನಗಳನ್ನು ನಡೆಸೋ ಮೂಲಕ ಗಡಿ ವಿವಾದದ ಬಗ್ಗೆ ಚೀನಾ ಭಾರತದ ಜೊತೆಗೆ ಸಂಘರ್ಷದಲ್ಲಿ ತೊಡಗಿಕೊಂಡಿದೆ. 2017ರ ನಂತರ 4ನೇ ಬಾರಿಗೆ ಚೀನಾ ಅರುಣಾಚಲ ಪ್ರದೇಶದ ಸ್ಥಳ ಮತ್ತು ಒಂದಿಷ್ಟು ತಾಣಗಳಿಗೆ ಹೊಸ ಹೆಸರುಗಳ ಮತ್ತೊಂದು ಪಟ್ಟಿಯನ್ನು ಬಿಡುಗಡೆ ಕೂಡ ಮಾಡಿದೆ. ಚೀನಾದ ನಾಗರಿಕ ವ್ಯವಹಾರಗಳ ಸಚಿವಾಲಯ ಬಿಡುಗಡೆ ಮಾಡಿದ ಇತ್ತೀಚಿನ ಪಟ್ಟಿಯಲ್ಲಿ ಅರುಣಾಚಲ ಪ್ರದೇಶದ 30 ಸ್ಥಳ ಮತ್ತು ಸೈಟ್ಗಳಿಗೆ ಹೊಸ ಹೆಸರುಗಳು ಇದೆ. ಇವುಗಳಲ್ಲಿ 11 ವಸತಿ ಪ್ರದೇಶ, 12 ಪರ್ವತ, 4 ನದಿ, 1 ಸರೋವರ ಮತ್ತು 1 ಪರ್ವತ ಮಾರ್ಗ, ಹಾಗೆಯೇ 1 ತುಂಡು ಭೂಮಿ ಸೇರಿದೆ. ಸೊ ಈ ಎಲ್ಲಾ ಹೆಸರುಗಳನ್ನು ಚೀನಿ ಅಕ್ಷರಗಳಲ್ಲಿ ಟಿಬೇಟಿಯನ್ ಮತ್ತು ಮ್ಯಾಂಡ್ರಿನ್ ಚೈನೀಸ್ನ ರೋಮನ್ ವರ್ಣಮಾಲೆಯ ಆವೃತ್ತಿಯಾದ ಪಿನ್ಯಿನ್ನಲ್ಲಿ ನೀಡಲಾಗಿದೆ. ಸೊ ಅರುಣಾಚಲ ಪ್ರದೇಶದ 6 ಸ್ಥಳಗಳಿಗೆ ಚೀನಾ 2017ರಲ್ಲಿ ಮೊದಲ ಬಾರಿಗೆ ಹೊಸ ಹೆಸರುಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿತ್ತು. ಇದಾದ ನಂತರ 2021ರಲ್ಲಿ 15 ಸ್ಥಳಗಳ 2ನೇ ಪಟ್ಟಿ ಮತ್ತು ನಂತರ 2023ರಲ್ಲಿ 11 ಸ್ಥಳಗಳ ಹೆಸರುಗಳ 3ನೇ ಪಟ್ಟಿಯನ್ನು ಬಿಡುಗಡೆ ಮಾಡಿತ್ತು. ಸೊ ಚೀನಾ ಅರುಣಾಚಲ ಪ್ರದೇಶವನ್ನ ಜಾಂಗ್ನಾನ್ ಅಥವಾ ದಕ್ಷಿಣ ಟಿಬೆಟ್ ಅಂತ ಉಲ್ಲೇಖಿಸುತ್ತೆ. ಈ ಪ್ರದೇಶವನ್ನ ಬೀಜಿಂಗ್ ಟಿಬೆಟ್ ಸ್ವಾಯತ್ತ ಪ್ರದೇಶದ ಭಾಗ ಅಂತ ಹೇಳ್ಕೊಳ್ಳುತ್ತೆ. ಸೊ ಪಾಕಿಸ್ತಾನದ ಪರಮಾಣು ಮತ್ತು ಕ್ಷಿಪಣಿ ಸಾಮರ್ಥ್ಯಗಳನ್ನು ಬಲಪಡಿಸುವಲ್ಲಿ ಚೀನಾ ಪ್ರಮುಖ ಪಾತ್ರವನ್ನು ವಹಿಸಿದೆ ಅಂತ ಈ ವರದಿ ಬಹಿರಂಗಪಡಿಸಿದೆ. ಪಾಕಿಸ್ತಾನ್ ಮತ್ತು ಉತ್ತರ ಕೊರಿಯಾಕ್ಕೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ಮತ್ತು ಪರಮಾಣು ತಂತ್ರಜ್ಞಾನವನ್ನು ಒದಗಿಸುವಲ್ಲಿ ಚೀನಾ ಬಹಳ ಹಿಂದಿನಿಂದಾನು ಸಹಾಯ ಮಾಡ್ತಾ ಇದೆ. ಚೀನಾ ಪಾಕಿಸ್ತಾನದ ಆರ್ಥಿಕ ಮತ್ತು ಕಾರ್ಯತಂತ್ರದ ಪಾಲುದಾರನಾಗಿ ಉಳಿಯೋದು ಮಾತ್ರ ಅಲ್ಲ, ಪಾಕಿಸ್ತಾನಿ ಸೇನೆಯು ಪ್ರತಿ ವರ್ಷ ಚೀನಾದ ಸೇನೆ ಜೊತೆಗೆ ಹಲವಾರು ಜಂಟಿ ಮಿಲಿಟರಿ ವ್ಯಾಯಾಮಗಳನ್ನು ನಡೆಸುತ್ತೆ. ಪಾಕಿಸ್ತಾನ್ ತನ್ನ ಸಾಮೂಹಿಕ ವಿನಾಶದ ಶಸ್ತ್ರಾಸ್ತ್ರ ಕಾರ್ಯಕ್ರಮಕ್ಕೆ ಅಗತ್ಯವಾದಂತಹ ತಂತ್ರಜ್ಞಾನ ಮತ್ತು ವಸ್ತುಗಳನ್ನು
ಚೀನಾದಿಂದ ನೇರವಾಗಿ ಅಥವಾ ಹಾಂಗ್ಕಾಂಗ್, ಟರ್ಕಿ, UAE ಮುಂತಾದ ದೇಶಗಳ ಮೂಲಕ ಪಡಿತಾನೆ ಇದೆ ಅನ್ನೋದು DIA ಹೇಳುತ್ತೆ. ಸೊ ಈ ರೀತಿಯಾಗಿ ಭಾರತದ ಭದ್ರತಾ ಕಾರ್ಯತಂತ್ರ ಈಗ ಪಾಕಿಸ್ತಾನಕ್ಕಿಂತ ಚೀನಾ ಮೇಲೆ ಹೆಚ್ಚು ಕೇಂದ್ರೀಕೃತವಾಗಿದೆ ಅನ್ನೋದು ಸ್ಪಷ್ಟ ಆಗುತ್ತೆ. ಪಾಕಿಸ್ತಾನ ಇನ್ನೂ ಗಡಿಯಾಚೆಗಿನ ಭಯೋತ್ಪಾದನೆ ಮತ್ತು ವಿರಳ ದಾಳಿಗಳಿಗೆ ಹೆಸರುವಾಸಿಯಾಗಿದ್ರೂ ಚೀನಾ ಒಂದು ಪ್ರಮುಖ ವ್ಯವಸ್ಥಿತ ಬಹು ಆಯಾಮದ ಬೆದರಿಕೆಯಾಗಿ ಹೊರಹೊಮ್ಮಿದೆ. ಅದು ಪರಮಾಣು ಶಕ್ತಿ, ಗಡಿ ವಿವಾದ, ಕಾರ್ಯತಂತ್ರದ ವಿಸ್ತರಣವಾದ ಅಥವಾ ಜಾಗತಿಕ ಶಕ್ತಿ ಸಮತೋಲನ ಕೂಡ ಆಗಿರಬಹುದು. ಸೊ ಇಂಥ ಪರಿಸ್ಥಿತಿಯಲ್ಲಿ ಭಾರತದ ನಂಬರ್ 1 ಶತ್ರು ಈಗ ಚೀನಾ ಅಂತ ಹೇಳ್ಬೋದು. ಇದನ್ನ ಅಮೆರಿಕನ್ ಗುಪ್ತಚರ ಸಂಸ್ಥೆಯ ವರದಿ ಸ್ಪಷ್ಟವಾಗಿ ದೃಢಪಡಿಸಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.